ಮೆಡಿಕಲ್ ಮಾಫಿಯಾ ವಿರುದ್ಧ ಸಮರ ಸಾರಿದ್ದ ಡಾಕ್ಟರ್ಗೆ ಇದೀಗ ಥ್ರೆಟ್ ಶುರುವಾಗಿದೆ. ಚಿಕಿತ್ಸೆ ನೆಪದಲ್ಲಿ ಡಾಕ್ಟರ್ ಸುನಿಲ್ ಹೆಬ್ಬಿ ಕ್ಲಿನಿಕ್ಗೆ ನುಗ್ಗಿದ್ದಾರೆ. ಇಬ್ರು ಮಾಸ್ಕ್ ಧಾರಿಗಳ ಚಲನವಲನ ಕಂಡು ವೈದ್ಯರಿಗೆ ಬಂದಿದೆ ಅನುಮಾನ. ಮೆಡಿಕಲ್ ಮಾಫಿಯಾ ವಿರುದ್ಧ ಸಮರ ಸಾರಿದಂತಹ ಡಾಕ್ಟರ್ಗೆ ಇದೀಗ ಥ್ರೆಟ್ ಶುರುವಾಗಿರುವಂಥದ್ದು. ಚಿಕಿತ್ಸೆಯ ನೆಪದಲ್ಲಿ ಡಾಕ್ಟರ್ ಸುನಿಲ್ ಹೆಬ್ಬಿ ಕ್ಲಿನಿಕ್ಗೆ ಇಬ್ರು ನುಗ್ಗಿದ್ದಾರೆ ಮಾಸ್ಕ್ ಧಾರಿಗಳು. ಅವರ ಚಲನವಲನವನ್ನ ಕಂಡು ವೈದ್ಯರಿಗೆ ಡೌಟ್ ಬಂದಿದೆ. ಮಾಸ್ಕ್ ತೆಗಿರಿ ಅಂತ ಕ್ಯಾಮೆರಾ ತೆಗೆದ ಕೂಡಲೇ ಪರಾರಿಯಾಗೋದಕ್ಕೆ ಗಾಬರಿ ಕೂಡ ಆಗಿದ್ದಾರೆ. ಮಾಸ್ಕ್ ಧಾರಿಗಳು ಓಡುವ ದೃಶ್ಯ ಸನಿಹದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇವತ್ತು ಬೆಳಗ್ಗೆ ಸರಿಸುಮಾರು 9:30 ಹೊತ್ತಿಗೆ ಭದ್ರಪ್ಪ ಲೇಔಟ್ ಕ್ಲಿನಿಕ್ನಲ್ಲಿ ನಡೆದಿರುವಂತಹ ಘಟನೆ. ಅಪರಿಚಿತರು ಶಸ್ತ್ರಾಸ್ತ್ರ ಹೊಂದಿರುವ ಬಗ್ಗೆ ವೈದ್ಯರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಸುನಿಲ್ ಹೆಬ್ಬಿ. ಮೆಡಿಕಲ್ ಮಾಫಿಯಾ ವಿರುದ್ಧ ಸಮರ ಸಾರಿದ್ದಾರೆ. ಏನೆಲ್ಲ ನಡೀತಾ ಇದೆ, ಯಾವ ರೀತಿಯಾಗಿ ಅನ್ಯಾಯಗಳಾಗ್ತಾ ಇದೆ, ಕಂಪ್ಲೀಟ್ ಆದಂತಹ ಮೆಡಿಕಲ್ ಮಾಫಿಯಾ ಯಾರೆಲ್ಲ ಇದ್ದಾರೆ ಇದರ ಹಿಂದೆ, ಇದರ ವಿರುದ್ಧ ಮಾತನಾಡಿರ್ತಾರೆ. ಚಿಕಿತ್ಸೆಯ ನೆಪದಲ್ಲಿ ಇದೀಗ ಡಾಕ್ಟರ್ ಸುನಿಲ್ ಹೆಬ್ಬಿ ಕ್ಲಿನಿಕ್ಗೆ ಅಪರಿಚಿತರು ಮಾಸ್ಕ್ ಅನ್ನು ಹಾಕೊಂಡು ನುಗ್ಗಿರುವಂಥದ್ದು. ಅವರ ಚಲನವಲನಗಳನ್ನ ಕಂಡು ಡಾಕ್ಟರ್ಸ್ಗೆ ಡೌಟ್ ಬಂದಿದೆ. ಸೊ ಮಾಸ್ಕ್ ತೆಗಿರಿ ಅಂತಿದ್ದಾಗೆ ಓಡೋಕ್ ಶುರುವಾಗಿದ್ದಾರೆ. ಇಬ್ಬರು ಮುಸ್ಕುಧಾರಿಗಳು ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ. ಇವತ್ತು ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ಇವತ್ತಿನ ಬೆಳಗ್ಗೆ ಬುಧವಾರ 9:00 ನನ್ನ ಕ್ಲಿನಿಕ್ಗೆ ಬಂದ್ಬಿಟ್ಟು ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅವ್ರಿಗೆ ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಾನು ಆಯಿತು ಕರ್ಕೊಂಬಂದು ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಏನು ಮಾಡ್ತಾರೋ ಇಬ್ಬರು ಮುಸ್ಕುಧಾರಿಗಳು ಇದು ನೋಡಿ, ಇದು ಕಂಪ್ಲೇಂಟ್ ಬರ್ತಿದ್ದೀನಿ. ಕಂಪ್ಲೇಂಟ್ ವಿಚಾರವಾಗಿ ಏನು ಮಾಡ್ತಾರೆ, 9:00 ಬಂದ್ಬಿಟ್ಟು ಇಬ್ಬರು ಮಾಸ್ಕ್ ಹಾಕಿರ್ತಾರೆ, ಒಬ್ಬನು ಬ್ಯಾಗ್ ಹಾಕಿರ್ತಾನೆ, ಇನ್ನೊಬ್ಬನೇನಂದರೆ ಹಾಗೇ ಇರ್ತಾನೆ. ಆದರೆ ಇನ್ನೊಬ್ಬನ ಏನು ಮಾಡ್ತಾನೆ, ಅವನು ಹಿಂದೆ ಬೆನ್ನಿರುತ್ತೆ, ಬೆನ್ನ ಹಿಂದೆ ಆ ಶರ್ಟಲ್ಲಿ ಒಂದು ತಲ್ವಾರ್ದು ಇದು ಕಾಣಿಸುತ್ತೆ, ತಲ್ವಾರ್ ಇದೆಯಲ್ಲ ಒಂದು ಮಚ್ಚ ತಲ್ವಾರ್ ಥರ ಇರುತ್ತೆ, ಅದು ಹಿಡಿಕೆ ಕಾಣಿಸುತ್ತೆ ನನಗೆ. ಆ ಕಾಣಿಸಿದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಅದನ್ನು ತಕ್ಷಣ ವಿಡಿಯೋ ಮಾಡ್ತೀನಿ, ಅವ್ರು ಓಡಿ ಹೋಗ್ಬಿಡ್ತಾರೆ. ಈ ವಿಚಾರವಾಗಿ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ. ಇವತ್ತು ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಬಂದಿದ್ದೀನಿ. ಇವತ್ತಿನ ಬೆಳಗ್ಗೆ ಬುಧವಾರ 9:00 ನನ್ನ ಕ್ಲಿನಿಕ್ಗೆ ಬಂದ್ಬಿಟ್ಟು ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅವ್ರಿಗೆ ಅದಕ್ಕಾಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನಾನು ಆಯಿತು ಕರ್ಕೊಂಬಂದು ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ಏನು ಮಾಡ್ತಾರೋ ಇಬ್ಬರು ಮುಸ್ಕುಧಾರಿಗಳು ಇದು ನೋಡಿ, ಇದು ಕಂಪ್ಲೇಂಟ್ ಬರ್ತಿದ್ದೀನಿ. ಕಂಪ್ಲೇಂಟ್ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ ಸುನಿಲ್ ಕುಮಾರ್ ಹೆಬ್ಬಿ ಅವರು. ಸರ್, ಏನಿದು ನಿಜಕ್ಕೂ ನೋಡ್ತಾ ಹೋದ್ರೆ ಕೇಳ್ತಾ ಹೋದ್ರೆ ಶಾಕ್ ಆಗತ್ತೆ, ಭಯ ಕೂಡ ಆಗತ್ತೆ. ಹೇಗೆ ಅನುಮಾನ ಮೂಡ್ತು? ಮುಸ್ಕುಧಾರಿಗಳು ಈಗ ಹಾಸ್ಪಿಟಲ್ ಅಂತ ಹೇಳಿದ್ರೆ ಮಾಸ್ಕ್ ಹಾಕೊಂಡು ಓಡಾಡೋರ ಸಂಖ್ಯೆ ಹೆಚ್ಚಾಗಿರುತ್ತೆ, ಅದರಲ್ಲೂ ಕೂಡ ಡೌಟ್ ಹೇಗೆ ಬಂತು? ಮತ್ತೆ ಇಷ್ಟು ಧೈರ್ಯ ಯಾಕೆ ಅವ್ರಿಗೆ? ಕಾನೂನು ಪೊಲೀಸರ ಭಯ ಇಲ್ವಾ ಅಂತ ಹೇಳ್ಬಿಟ್ಟು ಹೇಗೆ ತಪ್ಪಿಸ್ಕೊಂಡ್ರಿ ಅದರಿಂದ ನೀವು? ಮತ್ತೆ ಯಾಕಾಗಿ ಅವರು ಬಂದ್ರು? ಸ್ವಲ್ಪ ಏನಾದ್ರೂ ಮಾಹಿತಿ ಗೊತ್ತಿದೆಯಾ ಸರ್? ಏನಾದ್ರೂ ಕಲೆ ಹಾಕುವಂತಹ ಪ್ರಯತ್ನಗಳಾಗಿದೆಯಾ? ಮತ್ತೆ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ನವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಕಂಪ್ಲೀಟ್ ಆಗಿ ಹೇಳೋದಾದ್ರೆ? ಮೇಡಮ್, ಖಂಡಿತವಾಗ್ಲೂ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಇನ್ಸ್ಪೆಕ್ಟರ್ ಬಂತಿ ಅಂತ ಮೇಡಮ್ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟೆ. ಅವರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಸದ್ಯದಲ್ಲಿ ಹಿಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ, ಯಾಕಂದ್ರೆ CCTV ಫುಟೇಜ್ ಎಲ್ಲ ತಗೊಂತಾ ಇದ್ದಾರೆ. ನನ್ನ ಹತ್ರ ಬಂದು ನಾನು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀನಿ ಭ್ರಷ್ಟಾಚಾರದ ಬಗ್ಗೆ, ಮತ್ತೆ ನಮ್ಮ ಡಾಕ್ಟರ್ಸ್ ಬಗ್ಗೆ ತೊಂದರೆ ಆಗ್ತಿರೋದಕ್ಕೆ. ನಾನು ಡಾಕ್ಟರ್ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ಸಾಕಷ್ಟು ಡಾಕ್ಟರ್ಸ್ಗೆ ತೊಂದರೆ ಆಗ್ತಾ ಇರುವಾಗ ನಾನು ಅದ್ರ ಬಗ್ಗೆ ಹೋರಾಟ ಮಾಡುವಾಗ ಈ ಕೆಲವುಗಳು ದುಷ್ಟ ಶಕ್ತಿಗಳು ಏನ್ ಮಾಡ್ತಾ ಇದ್ರೆ ನನ್ನನ್ನ ಟಾರ್ಗೆಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದಾರೆ ಅಂತ ಅನಿಸುತ್ತೆ. ಬಟ್ ಅವನೇನಂದ್ರೆ ಇಬ್ರು ಮಾಸ್ಕ್ ಹಾಕೊಂಡ್ಬಂದು ನಾನು ಕೇಳ್ತೀನಿ ಅವ್ರನ್ನ, ನೀವ್ ಯಾರು ಅಂತ ಕೇಳ್ತೀನಿ. ಆದ್ರೆ ರೋಗಿಯ ನೆಪದಲ್ಲಿ, ನಕಲಿ ರೋಗಿಯ ನೆಪದಲ್ಲಿ ಬರ್ತಾರೆ, ನಮ್ಮ ಅಮ್ಮನ ಹುಷಾರಿಲ್ಲ ಅಂತ ಹೇಳಿ ಅವನು ಇನ್ನೊಬ್ಬ ಇರ್ತಾನೆ, ಒಬ್ಬನು ಬ್ಯಾಗ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ಬ್ಯಾಗ್ ಹಾಕಿರಲ್ಲ, ಹಾಗೆ ಇರ್ತಾನೆ, ಮುಸುಕು ಹಾಕೊಂಡಿರ್ತಾನೆ. ಆದ್ರೆ ಅವ್ನ ಸೊಂಟದಲ್ಲಿ ಒಂದು ತಲ್ವಾರ್ ಕಾಣುತ್ತೆ ನನಗೆ, ತಲ್ವಾರ್ದು ಹಿಡಿಕೆ ಇರುತ್ತಲ್ಲ ಅದರದ್ದು ಏಜಿ ಕಾಣುತ್ತೆ ನನಗೆ. ಅದಾದ್ಮೇಲೆ ಓಡಿ ಹೋಗ್ತಾರೆ. ನಮ್ಮ ಪಕ್ಕದ PG ಎಲ್ಲ ರೆಕಾರ್ಡ್ ಆಗುತ್ತೆ, PG ಕ್ಯಾಮ್ರಾದಲ್ಲಿ, PG ಇರುತ್ತೆ ಪಕ್ಕದಲ್ಲಿ, ಅದ್ರಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಪೊಲೀಸ್ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ನನ್ಗೆ ಈ ತರದ್ ನೋಡಿದಾಗ ಈ ಅರಾಜಕತೆ ಅನ್ನೋಂಥದ್ದು ಭಯ ಇಲ್ಲದೆ ಈ ತರದ್ ಮಾಡ್ತಾ ಇದ್ದಾರೆ. ನಾನು ನನಗೇನಂದ್ರೆ ನಾನು 2 ಸರಿ ಲೋಕಾಯುಕ್ತ ಒಬ್ಬರನ್ನ ಟ್ರ್ಯಾಪ್ ಮಾಡಿ ಜೈಲಿಗೆ ಕಳ್ಸಿದ್ದೀನಿ. ಮತ್ತೆ ನಾನು 2 ಬಾರಿ MLA ಕ್ಯಾಂಡಿಡೇಟ್ ಆಗಿ ಕಾಂಟೆಸ್ಟ್ ಮಾಡಿದ್ದೀನಿ. ಅದಕ್ಕಾಗಿ ರಾಜಕೀಯ ಶತ್ರುಗಳ ಅಥವಾ ಇವ್ರು ಯಾರಾದ್ರೂ
ನಾವ್ ಯಾರ ಮೇಲೆ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ತಿದ್ದೀನಿ ಅವ್ರೇನಾದ್ರು ಮಾಡ್ತಾ ಇದಾರೆ ಅಂತ ಸಂಶಯ ಬರ್ತಾ ಇದೆ. ಅದಕ್ಕಾಗಿ ದೂರು ದಾಖಲಿಸಿದ್ದೀನಿ. ಈಗ ಪೊಲೀಸರು ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ಬೇಕು ಮೇಡಮ್. ಅಲ್ಲ ಸರ್, ನಿಮ್ಮನ್ನ ಹುಡುಕೊಂಡು ಇವಾಗ ಹಾಸ್ಪಿಟಲ್ಗೆ ಒಳಗಡೆ ನುಗ್ಗಿದ್ದಾರೆ ಅಂತ ಹೇಳಿದ್ರೆ ಈಗ ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಏನಾದ್ರೂ ಕೊಡ್ತಾ ಇದ್ದಾರಾ? ಬಿಕಾಸ್ ಒಂದು ಜೀವ ಅನ್ನೋದು ಅಷ್ಟು ಈಸಿ ಅಲ್ಲ ನೋಡಿ. ಶಸ್ತ್ರಾಸ್ತ್ರಗಳನ್ನು ಕೂಡ ಇಟ್ಕೊಂಡು ಬಂದಿದ್ರು ಅಂತ ಕೂಡ ಹೇಳ್ತಾ ಇದ್ದೀರಾ. ಇವಾಗ ನೀವು ಎಲ್ಲೇ ಹೋಗ್ಬೇಕು ಆಚೆ ಅಂತ ಹೇಳಿದ್ರು ಕೂಡ ಒಂದು ಭಯ ಇದ್ದೇ ಇರುತ್ತೆ. ಸೊ ಏನಾದ್ರೂ ಕ್ರಮ ತೆಗೆದುಕೊಳ್ತೀವಿ, ಏನಾದ್ರೂ ಸೇಫ್ಟಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅಂತ ಏನಾದ್ರೂ ಭರವಸೆ ಏನಾದ್ರೂ ಕೊಟ್ಟಿದ್ದಾರಾ ಖಾಕಿ ಪಡೆ ಅಂತ ಹೇಳ್ಬಿಟ್ಟು? ನಾನು ಬೆಂಗಳೂರು ಕಮಿಷನರ್ ಹೇಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಒಂದು ಲೆಟರ್ ಬರೆದಿದ್ದೆ. ನನಗೆ ಈ ತರದ ಸಾಕಷ್ಟು ಭ್ರಷ್ಟಾಚಾರದ ವಿರುದ್ಧ, ಅನಾಚಾರದ ವಿರುದ್ಧ, ಈ MLAಗಳು MP ಗಳ ವಿರುದ್ಧ, IAS IPS ಗಳ ವಿರುದ್ಧನೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ವಿಚಾರವಾಗಿ ನನಗೆ ಕೊಲೆ ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ನಾನು ಸಾಕಷ್ಟು ಕಂಪ್ಲೇಂಟ್ ಕೊಟ್ಕೊಂಡ್ ಬಂದಿದ್ದೀನಿ. ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ದೀನಿ. ಇದುವರೆಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಏನ್ ಮಾಡ್ತಾರೆ ನೋಡ್ಬೇಕು ಮೇಡಮ್. ಯಾಕೆ ಕೊಟ್ಟಿಲ್ಲ ಸರ್? ಪ್ರಶ್ನೆ ಮಾಡ್ಬೇಕಲ್ಲ ನೀವು. ಪ್ರೊಟೆಕ್ಷನ್ ಒಂದ್ ಜೀವಕ್ಕೆ ಬೆಲೆ ಇಲ್ವಾ? ಏನಾದ್ರೂ ಆದ್ರೆ ಯಾರು ಹೊಣೆ? ಇಲ್ಲ, ಅದೇ ಆಗ್ತಾ ಇದೆ ಮೇಡಮ್. ಅದಕ್ಕಾಗಿ ನಾನು ಪೊಲೀಸರಿಗೆ ಈ ಮುಖಾಂತರ, ಅಶ್ವವೇಗ ಮುಖಾಂತರ ಕೇಳುವಂತದ್ದು, ಪ್ರೊಟೆಕ್ಷನ್ ಕೊಡ್ಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ. ಪೊಲೀಸ್ ಇಲಾಖೆಯ ಧರ್ಮ ಆಗುತ್ತೆ, ರಕ್ಷಕರು ಮಾಡ್ಬೇಕಾದದ್ದು ಕರ್ತವ್ಯ ಆಗುತ್ತೆ. ಬಟ್ ಎಷ್ಟ್ರ ಮಟ್ಟಿಗೆ ಮಾಡ್ತಾರಂತ ನೋಡ್ಬೇಕು ಮೇಡಮ್. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈ ಪ್ರೊಟೆಕ್ಷನ್ಗೋಸ್ಕರ. ಆದ್ರೆ ಇದುವರೆಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ನಾನು ಸಾಕಷ್ಟು ಸುಮಾರು ಜನದ ಮೇಲೆ FIR ಗಳನ್ನ, ಕಂಪ್ಲೇಂಟ್ ಗಳನ್ನ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸುವಂತದ್ದು, ಒಬ್ಬ ಡಾಕ್ಟರ್ ಆಗಿ ಮತ್ತೊಬ್ಬ ಹೋರಾಟಗಾರನಾಗಿ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಸಮಾಜನೇ ಕುಲ್ಗೆಟ್ ಹೋಗಿರುವಾಗ ಭ್ರಷ್ಟಾಚಾರಿಗಳು, ಅನಾಚಾರಿಗಳು ಈ ತರದ ವಿಚಾರವಾಗಿ ನಾನು ಸಾಕಷ್ಟು ನಿಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಈ ವಿಚಾರವಾಗಿ ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲನೂ ನಾನು ಧ್ವನಿ ಎತ್ತಾ ಬಂದಿದ್ದೀನಿ. ಹಾಗಾಗಿ ನಾನು ಕಾದ್ ನೋಡ್ಬೇಕು ಮೇಡಮ್ ಏನ್ ಮಾಡ್ತಾರೆ ಅಂತ. ಓಕೆ ಸುನಿಲ್ ಸರ್, ನೀವು ಮೆಡಿಕಲ್ ಮಾಫಿಯಾ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ಧ್ವನಿಗಳನ್ನು ಎತ್ತಿದ್ರಿ. ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಈಗ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದೀರಾ, ಜೀವ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಮುಂದೆ ಹೇಗೆ ಅಂತ ಸರ್? ಇಲ್ಲಿಗೆ ಸ್ಟಾಪ್ ಆಗತ್ತಾ ಅಥವಾ ಇವೆಲ್ಲವನ್ನು ಫೇಸ್ ಮಾಡಿ ಮತ್ತೆ ಮುನ್ನುಗ್ತಾರಾ ಸುನಿಲ್ ಅವರು? ಇಲ್ಲ, ಖಂಡಿತವಾಗ್ಲೂ ಮುನ್ನುಗ್ತೀನಿ ಮೇಡಮ್. ನಾನು ಖಾಸಗಿ ಅಂಗರಕ್ಷಕರನ್ನ ಹೈರ್ ಮಾಡ್ತಾ ಇದ್ದೀನಿ ಮೇಡಮ್. ಇನ್ನು ಪೊಲೀಸ್ ಪ್ರೊಟೆಕ್ಷನ್ ಕೊಡದೇ ಇದ್ರೆ ನನ್ ಖಾಸಗಿ ಅಂಗರಕ್ಷಕರನ್ನ ಇಟ್ಕೊಂಡು ನಾನು ನಡೆದಾಡ್ಬೇಕಂತ ಸ್ಥಿತಿ ತಲುಪಿದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ ಮೇಡಮ್. ಓಕೆ ಸುನಿಲ್ ಸರ್, ನಿಮ್ಮ ಹೋರಾಟ ಮುಂದುವರಿಲಿ. ನಮ್ಮ ಅಶ್ವವೇಗ ನ್ಯೂಸ್ ಮುಖಾಂತರ ನಾವು ಖಾಕಿ ಪಡೆಗೆ ಅಥವಾ ಕಾನೂನಿಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಅನ್ನ ಕೊಡಿ. ಈ ರೀತಿಯಾದಂತಹ ಹೋರಾಟಗಾರರು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತವರು ನಿಜಕ್ಕೂ ತುಂಬಾ ಬೆರಳೆಣಿಕೆಯಷ್ಟು ಜನ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸುನಿಲ್ ಸರ್. ಥ್ಯಾಂಕ್ ಯು ಮೇಡಮ್.